ಲೇ ಗಿರ್ಜಿ, ಲೇ ಗಿರ್ಜಿ, ಏನ್ರಿ? ಅಲ್ಲೇನು ಹಂಗೆ ಮಕ ಮಕ ನೋಡ್ಕೊಂಡು ನಿಂತಿದ್ದಿ? ಅದು ಫೋಟೋ ನೋಡ್ತಾ ಇದ್ದೀನಿ. ಆ ಫೋಟೋದಾಗ ಎಷ್ಟು ಚಂದ ಬಂದೇವಲ್ಲ ನಮ್ಮ ಜೋಡಿ, ಅದನ್ನ ನೋಡತ್ತಿದ್ನಿ ಅಲ್ಲೋ. ಹ್ಞೂ, ನೀನು ರಂಬೆ ರಂಬೆ ಹಂಗೆ ಬಂದು, ನಾನು ರಾಜ ರಾಜನಂಗೆ ಬಂದೇನಲ್ಲೋ. ನಾನು ರಂಬೆ ಊರ್ವಶಿ, ನೀನು ರಾಜ ಮಹಾರಾಜ ನೀನು. ಈಗೇನ್ರಿ ಬಂದದ್ದು? ಬಿಂಕದ ಸಿಂಗಾರಿ ಮೈಡಂಕಿನ ವೈಯಾರಿ ಈ ರಸಗಳಿಗೆ ಅಯ್ಯರಿಗಳಿಗೆ ಇನ್ನಂತರಂಗವೀರಂಗ. ಆಹಾಹಾ, 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 ಆಹಾಹಾ. ಸಾಕು ಬಂದದ್ದು ಹೇಳ್ರಿ. ಅಲ್ಲಿ ಅತ್ತಿ ಮಕ್ಕೊಂಡಾಳ, ಅತ್ತಿಗೆ ರಾಗ ಗೊತ್ತಂತ ಹೇಳಿದಾರೆ. ನಾನು ಒಂದು ಹಚ್ಚಿ ಈಚೆ ಕಡೆ ಮಕ್ಕೋತೇನೆ. ನಿಜ ಬಾರ ಇಲ್ಲಿ ಹೊರಗೆ, ಏನ್ರಿ? ಬಾರ ಇಲ್ಲಿ ಬಾಯ್ಲಿ. ಬಿಡ್ರಿ ಬರ್ತೀನಿ ಬಿಡ್ರಿ. ಏನ್ರಿ ಕರೆದ್ರಿ? ಏನು ಇನ್ನು ಅಲ್ಲ, ಮಕ್ಕಳಂತೂ ಮದುವೆಯಾಗಿ ಹೋದ್ರು, ನಾನು ನೀನು ಇಬ್ರು ಒಂದೇ ಕೋಲದಾಗ ಮಕ್ಕಳು, ತಂಡಿ ಬೇರೆ ಐತಿ ಅಂತದ್ರಾಗ ಇಲ್ಲಿ ಮಲ್ಕೋತೀಯಲ್ಲ ನೀನು ನಮ್ಮ ಅವನ ಜೊತೆ. ಯಾಡ ನನ್ನ ಜೊತೆ ನಮ್ಮ ಮಕ್ಕಳು. ಆಹಾ ಏನು ತಂಡಿ. ನಾ ಏನು ಮಾಡಲ್ಲ, ಬೆಚ್ಚಗೆ ಇಟ್ಕೊಂಡು ಇಬ್ಬರು ಮಕ್ಕೊಂಬಿಡೋಣ ಅಷ್ಟೆ. ಅಲ್ಲ ಈ ತಂಡಿಲಿ ನೀನು ಬಿಟ್ಟು ನನ್ನ ಬಿಟ್ಟು ಅಲ್ಲ ಅವನಂತಲ್ಲಿ ಹೋಗಿ ಮಕ್ಕೋತಿಯಲ್ಲ, ಇದೆಷ್ಟು ಸರಿ? ಇದು ನ್ಯಾಯವೇ? ಇದು ಅನ್ಯಾಯವೇ ಅಲ್ಲವೇ? ಅದೇನೋ ಅಂತಾರಲ್ರಿ, ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ ಏಕೆ ಸರ್? ಇಷ್ಟು ಮುದುಕಾದ್ರೂ ವಯಸ್ಸಾಗಿದ್ರ ಹೊಳಿ ಮೊಮ್ಮಕ್ಳು ಬರೋ ವಯಸ್ಸಾಯ್ತು. ಇನ್ನೇ ನಿಮ್ಮ ಚೆಲ್ಲಾಟ ಬಿಡ್ತಾಯಿಲ್ಲ ನೀವು. ಐ ವಯಸ್ಸಾದಂಗೆ ಆಸಂಗೆ ಆಸೆಗಳು ಜಾಸ್ತಿ ಆಕ್ಕಾವು. ಅಲ್ಲ ತಂಡಿ ಮದುವೆ ಮಾಡ್ಕೊಂಡಿರೋದು ಯಾಕೆ? ತಂಡಿ ಇದ್ದಾಗ ಹಿಂದಿ ಬೆಚ್ಚಗೆ ಇರಲಿ ಅಂತ. ಅಂತದ್ರಾಗ ಅದನ್ನು ಬಿಟ್ಟು ನೀನು ಹೋಗಿಲ್ಲ ಅವನಂತಲ್ಲಿ ಮಲ್ಕೊಳಕ ನಾನು ನೀನು ಮದುವೆ ಮಾಡ್ಕೊಂಡೇನಿ. ಬಂದ ತನ್ನಗೆ ಬಿಡಲಿ. ಆಗಲ್ರಿ, ಅತ್ತಿಗೆ ನಿಮ್ಮಂತಲೇ ಮಕ್ಕೋತೀನಿ ಅಂತ ಹೇಳ್ಬಿಟ್ಟಿನಿ. ಏನಾರ ನೀವು ಹೇಳಿ ಬಂದು ಮಲ್ಕೊಂಡು ಚಲೋ. ಇಲ್ಲ ನಾನು ನೋಡ್ಲಿ ಪಂಕಜವನ ಮನೆಗೆ ಹೋಗ್ತಾನೆ. ಯಾವತ್ರೀ ಪಂಕಜ? ನೀ ಯಾವ ಕ್ರೀಕಿ ಪಂಕಜ ಅಂತ ಕೇಳ್ತಿ? ಮತ್ತು ಕಟ್ಕೊಂಡು ಒಂದಿನ ಜೊತೆ ಹೆಂಡತಿ ಚಲೋ ಇರಲಿಲ್ಲ ಅಂದ್ರೆ ಹೊಕ್ಕಾರ ಮತ್ತು ಇನ್ನೊಬ್ಬಕ್ಕೆ ನೋಡ್ಕೊಂಡು. ಏಂತ ಅನ್ನೋದು ನೀವು ಇಷ್ಟಪಟ್ಟರೆ ಬರಬೇಕು, ಇಲ್ದಿರಿಲ್ಲ. ಇಲ್ಲಾಂದ್ರೆ ಇನ್ನೊಬ್ಬಕ್ಕೆ ನೋಡ್ತಿರಲ್ಲ. ಹಂಗೆಲ್ಲ ಏನಿಲ್ಲ ಅಲ್ಲಿ. ಇನ್ನು ಬಿಟ್ಟರೆ ಯಾರು ನೋಡಲಿ? ನೀನು ನನ್ನ ಪಂಕಜ, ನೀನು ನನ್ನ ರಂಬೆ, ನೀನು ನನ್ನ ಊರ್ವಶಿ. ಬಾರಲಿ ಪ್ಲೀಸ್ ಬಾರಲಿ. ಸರಿ ಆಯ್ತು, ನಾನು ಅತ್ತೆ ಹೇಳಿ ಬರ್ತೀನಿ, ನೀವು ಹೋಗ್ರಿ. ಲಘು ಬಾ ಕಾಯ್ತಿರ್ತೀನಿ. ಥಂಡಿ ಐತಿ, ಜುಮು ಜುಮು ಮಳಿನ ಬರತೈತಿ, ಬೆಚ್ಚಗೆ ಮಕ್ಕಳನ್ನು. ಏನಂತ ಹೇಳವಾ ಅತ್ತಿಗೆ? ಅಯ್ಯೋ ಅತ್ತಿ ಎಷ್ಟು ಜೋರು ನಿದ್ದೆ ಹೊಡೆತಾಳೆವಾ, ಇದೇನು ಗೋರ್ಕೆ? ಅಯ್ಯೋ ದೇವ್ರಿ, ಹೆಲಿಕಾಪ್ಟ್ರು ಏರೋಪ್ಲೇನು ಎರಡು ಹೋಗ್ತಾ ಇದಾವೆ ಬಸ್ ಬಸ್ ಅಂತ. ಇದಕ್ಕೆ ಇದೇವಲ್ಲ ಅನ್ನ ನನಗೂ ನೀತಿ ಎತ್ತು ಬಿಡ್ತಿತ್ತು. ಹಿಂಗೆ ಗೊರಕೆ ಹೊಡಿಯೋದ ಯಾವ ಆಗಲ್ಲ ಯಾವ. ಇದನ್ನ ವಿಡಿಯೋ ಮಾಡಕ್ಕೆ ಇಡ್ತೇನೆ, ಇಟ್ಟು ನಾನು ಹೋಗಿ ಮಲ್ಕೋತೇನೆ. ಅತ್ತೆ ಗೊತ್ತಾಗಲಿ ಯಾಕೆ ಅದು ಹೋಗಿನ ಅಂತಂದ್ರೆ ಹಿಂಗೆ ಗೊರಕೆ ಹೊಡಿಯಾಕತ್ತಿದ್ರಿ ನೋಡ್ರಿ, ಮತ್ತೆ ಅದಕ್ಕೆ ಎದ್ದು ಹೋಗಿನ ಅಂತ ಹೇಳ್ತಾನೆ ನಾನು. ಏನು ಹೇಳಿ ಬಂದೇನ ಹೋಗೋನಿಗೆ? ಇಲ್ರಿ, ಅತ್ತಿ ಗೊರಕೆ ಹೊಡ್ಕೊಂಡು ಜೋರು ನಿಂತೈತಿ, ಅದಕ್ಕೆ ಬಂದೇನೆ. ನಡಿ ಮಕ್ಕಳು. ಬಾಗ್ಲಾಕ್ ಹಾ ಚಳಿ. ರಮೇಶನ್ಗೆ ಲಕ್ಷ್ಮಿನ ಬಿಟ್ಟಿರೋಕ್ಕಾಗಲ್ಲ. ಲಕ್ಷ್ಮಿ ಬಂದು ಮುತ್ತು ಕೊಟ್ಟಂಗೆ ಕನಸು ಕಾಣ್ತಾ ಇರ್ತಾನೆ ನೋಡಿ. ನಂದೇ ನೆನ್ಪು ಮಾಡ್ಕೊತಾ ಇದ್ರ ರೀ. ಮತ್ತೆ ನಿನ್ನ ನೆನ್ಪು ಮಾಡ್ಕೋತಾ ಇದ್ದೆ ನಾನು. ನೀನು ಒಂದು ಕ್ಷಣನೂ ಬಿಟ್ಟಿರೋಕ್ಕಾಗಲ್ಲ ಗೊತ್ತಾ? ಬೇಡಮ್ಮ, ನೀನು ಹೋಗಲಿ ಬೇಡ, ನನ್ನ ಜೊತೆನೇ ಇರು. ಯಾರ ಜೊತೆ ಮಾತಾಡ್ತಾ ಇದ್ದೀನಿ ನಾನು? ಯಾರೂ ಇಲ್ಲ ಇಲ್ಲಿ, ಒಬ್ಬನೇ ಮಾತಾಡ್ತಾ ಇದ್ದಾನೆ. ಹೆಂಡತಿ ಹುಚ್ಚಿಗಿಚ್ಚಿ ಹೊಡಿತೋ ಏನೋ. ನಿಮ್ಮ ಜೊತೆ ಯಾರನ್ನ ಮಲಗಿಸ್ಬೇಕಲ್ಲ, ಇರು ಖುಷಿನ ಕರ್ಕೊಂಬಂದ್ಬಿಡ್ತೀನಿ ಅಂತ. ಅಲ್ರಿ 2 ವರ್ಷ ರೀ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡುತ್ತೆ. ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡಿರಿ ರೀ. ಇಲ್ಲ, ನೀನು ಬಿಟ್ಟಿರೋಕ್ಕಾಗಲ್ಲ ನಂಗೆ. ಈ ಚಳಿಲಿ ಈ ಟೈಮಲ್ಲಿ ನನ್ನನ್ನು ಬಿಟ್ಟು ನೀನು ಓದೋಕ್ಕೆ ಹೋಗಿದ್ಯಾ? ಇಲ್ಲ, ನಂಗೆ ನೀನು ಬೇಕೇ ಬೇಕು. ಅಲ್ಲ ನೀನು ಬಿಟ್ಟು ಹೇಗಿರಲಿ? ನೀನಂದರೆ ಭಾಳ ಇಷ್ಟ ಲಕ್ಷ್ಮಿ ನನಗೆ. ನೀನು ಬಿಟ್ಟು ಒಂದು ಕ್ಷಣನೂ ಇರಲ್ಲ. ಅಷ್ಟೊಂದು ಇಷ್ಟನಾ? ಸರಿ ಆಯ್ತು, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಬನ್ನಿ ನನ್ನ ತೊಡಿ ಮೇಲೆ ಮಕ್ಕೋ ಬನ್ನಿ. ಮಲಗೆ ಮಲಗೆ ಗುಪ್ಪಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮಣಿದೇವರಾಣಿ ಮಗುವಾಗು ನೀನು, ಹೆಸರಿಲ್ಲದಿರು ಬಂದವೆ ಜಲುಮಾಂತರದ ಬಂದವೆ, ಅರರಿಯಾರಿರರು ಅರರಿಯಾರಿರರು. ಮಲಗೆ ಮಲಗೆ ಗುಪ್ಪಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮಣಿದೇವರಾಣಿ ಮಗುವಮ್ಮ ನೀನು. ತುಂಬ ಚೆನ್ನಾಗಿ ಹಾಡ್ತೀಯ ಲಕ್ಷ್ಮಿ ನೀನು. ಐ ಲವ್ ಯು ಟು ರೀ. ಐ ಲವ್ ಯು ಟು ಲಕ್ಷ್ಮಿ. ಐ ಲವ್ ಯು ಟು ಲಕ್ಷ್ಮಿ. ಐ ಲವ್ ಯು ಟು. ಲೋ ಮಗನೇ,
ಮಗನೇ. ಲಕ್ಷ್ಮಿ ಹೀಗೆ ಜೋಗುಳ ಆಡ್ತಾ ಇರು. ಲೋ ರಮೇಶ. ಇವು ನೀ ಯಾವಾಗ ಬಂದ್ವಿ? ಐ ಲಕ್ಷ್ಮಿ ಎಲ್ಲೋದ್ಲು? ಲಕ್ಷ್ಮಿ ಲಕ್ಷ್ಮಿ. ಲೋ ಮಗನೇ ಮಾಂಕ ತಿನ್ನೆ. ಲಕ್ಷ್ಮಿ ಎಲ್ಲೋ? ಬೆಳಗ್ಗೆ ನೀನೇ ಕಳಿಸಿ ಬಂದಿಲ್ವೇನೋ? ಹೌದಲ್ಲಮ್ಮ, ನೆನಪೇ ಇಲ್ಲ ನಂಗೆ. ನನ್ನ ಜೊತೆನೇ ಇದ್ದಂಗೆ ಆಗ್ತಾಯಿದೆ ನನಗೆ. ಅವಳು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಿನಗೆ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ನಾನು ಚಿನ್ಕುಳ್ಳಿನ ಮನೇಲಿ ಇಟ್ಕೊಂಡಿದ್ದೀನಿ. ಹಾಂ, ಖುಷಿ ಬಂದು ನಿನ್ನ ಜೊತೆ ಮಲ್ಕೋತಾಳ, ಕರ್ಕೊಂಡು ಮಲ್ಕೋ ಏನು. ಖುಷಿನ ಹಾಸಿಗೆಲಿ ಉಚ್ಚೆ ಮಾಡಲ್ಲಮ್ಮ? ಈ ಬೆಡ್ಡಲ್ಲೆಲ್ಲ ಉಚ್ಚೆ ಮಾಡಿಬಿಟ್ರೆ? ಇಲ್ಲ ಕಣ, ಅವಳಿಗೆ ಡೈಪರ್ ಹಾಕಿರ್ತೀನಿ. 5 ವರ್ಷ ಆಗೈತೆ ಒಯ್ಯಲ್ಲ, ಆದ್ರೂ ಸೇಫ್ಟಿಗೆ ಡೈಪರ್ ಹಾಕಿರ್ತೀನಿ ಏನು. ನಿನ್ನ ಜೊತೆ ಮಲ್ಕೋತಾಳೆ, ಮಾತಾಡ್ಕೊಂಡು ಮಲ್ಕೋ ಸರಿ. ಹ್ಞೂ ಅಮ್ಮ ಸರಿ. ಹಿಂಗೆ ಅವಳ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕುಂಡ್ರಬೇಡ. ಅವಳೇನು ಎಲ್ಲೂ ನೀನು ಬಿಟ್ಟು ಹೋಗಿಲ್ಲ, ಸಾಲಿ ಕಲಿಯಕ್ಕೆ ಹೋಗಿದ್ದಾಳೆ, ಬರ್ತಾಳೆ ಏನು. ಹ್ಞೂ ಅಮ್ಮ. ಪಾಪ ನನ್ನ ಮಗ ಅವಾಗ ಹೆಂಡ್ತಿನ ಹಚ್ಕೊಳ್ಳಿಲ್ಲ, ಈಗ ಹಚ್ಕೊಂಡಿದ್ದಾನೆ. ಅವಳು ಅವನಿಂದ ದೂರ ಆಗಿದ್ದಾಳೆ. ಈಗ ಅವಳನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅವನ ಜೊತೆ ಟೈಮ್ ಪಾಸ್ ಆಗಲಿ ಅಂತ ನಮ್ಮ ಖುಷಿ ಪುಟ್ಟನ ಇಲ್ಲೇ ಇಟ್ಕೊಂಡಿದ್ದೀನಿ. ಅವಳು ಹೇಗೆ ಕಾಮಿಡಿ ಮಾಡಿ ಅವ್ನು ನಗಿಸ್ತಾಳೆ ನೋಡಿ. ಮಾಮ ಬಾರೆ ಬಂಗಾರಿ ಬಾ ಇಲ್ಲಿ. ಮಾಮ ನೀ ಅಲ್ಲಾತಿದ್ದಿ? ಇಲ್ಲವ, ನಾನೇ ಕಳ್ಳಿ. ಅಲ್ಲಿ ಅಜ್ಜನ ಮುಂದೆ ಹೇಳಾತಿತ್ತು, ರಮೇಶ ಹೆಂಡ್ತಿನ ನೆನೆಸ್ಕೊಂಡು ಹೇಳಾತಾನ ಅಂತ. ಅದಕ್ಕೆ ಅಜ್ಜಿ ಅದು ಬಿದ್ದು ಬಿದ್ದು ನಗ್ತಾ ಇದ್ರು ಗೊತ್ತಾ. ಹೌದಾ? ಇಲ್ಲಮ್ಮ, ಇಲ್ಲ, ನಾನು ನೀನು ಇನ್ನೂ ಬಂದಿಲ್ಲ ಅಂತ ನೆನೆಸ್ಕೊಂಡು ಅಳ್ತಾ ಇದ್ದೀನಿ. ನಾನು ಯಾಕೆ ಬರಬೇಕು ನಿಂಗೆ? ನಾನು ನಮ್ಮನೇಲಿ ಇರ್ತೀನಪ್ಪ. ನಾನೇನು ಇಲ್ಲೇ ಬಂದ ಮಲ್ಕೊಳಕ್ಕಾಗತ್ತಾ? ಅಲ್ಲೇ ಹುಚ್ಚಿ, ನೀನು ದೊಡ್ಡವಳು ಇದ್ದಿದ್ರೆ ನಿನ್ನೆ ಆಗ್ಬಿಡ್ತಿದ್ದೆ ನಾನು. ಕರ್ಪೂರದ ಗೊಂಬೆ ಇದ್ದಂಗೆ ಇದೆಯಾ? ಏ ಹುಚ್ಚ ಮಾಮ, ನಾನು ಕರ್ಪೂರದ ಗೊಂಬೆ ಅಲ್ಲ, ದಂತದ ಗೊಂಬೆ. ಹೌದೇ, ನನ್ನ ಮುಜ್ಜಿನ ಗೊಂಬೆ. ಬಾ ಮಲ್ಕೊಳ್ಳೋಣ. ನೀನು ಒಂದು ಕತೆ ಹೇಳ್ಬೇಕು ನಂಗೆ, ಅಲ್ಲಿ ತನಕ ಮಲ್ಕೊಳ. ಲಕ್ಷ್ಮಿ ಅತ್ತಿ ಇದ್ಲಲ್ಲ, ನಂಗೆ ಎಷ್ಟು ಚಂದ ಕತೆ ಹೇಳಿ ಮಲಗಿಸಿದ್ಲು ಗೊತ್ತು ಮೊನ್ನೆ. ಭಾಳ ಚಂದ ಹೇಳಿದ್ಲು. ಎಲ್ಲಿ ಹೋದ್ಲು? ಎಲ್ಲಿ ಬಿಟ್ಟು ಬಂದೇನಿ ಆಕಿನ? ಎಲ್ಲೂ ಇಲ್ಲಮ್ಮ, ಶಾಲೆಗೆ ಹೋಗ್ಯಾಳ. ಛೀ, ಈಗ ಶಾಲೆಗೆ ಹೋಗೋದು? ಆಕಿ ಮನೇಲಿ ಇರ್ಬೇಕು ಮಮ್ಮಿ ಜೊತೆ. ನಾ ಶಾಲೆಗೆ ಹೋಗ್ಬೇಕು ಅಲ್ಲ? ಆಕಿ ಅತ್ತಿ ಈಗ ಶಾಲೆಗೆ ಹೋಗ ಏನು ಸಣ್ಣ ಪಾಪುನ ಮುದುಕಿ ಆಗೋಳು. ಹ್ಞೂ, ಆಕೆ ಮುದುಕಿ ಆದ್ಮೇಲೆ ಓದ್ಬೇಕನ್ನತ್ತಾಳಂತ. ನನ್ನನ್ನು ಹಚ್ಚೋದು ಬಿಟ್ಟು ಮುದುಕಿನ ಹೋಗಿ ಹಚ್ಚವನೆ. ನಾನು ನಕ್ಷಿನ ನಿನ್ನ ಅಜ್ಜಿ ನೀನು ನಕ್ಷಿ ಹೊಂದಿದ್ಲು. ಬಾ ಮಕ್ಕಳೆಲ್ಲ. ನೀನು ಉಚ್ಚೆ ಮಾಡಲ್ಲ ಅಲ್ಲ ಅಸಲಿ? ಹಾಸ್ಟೆಲ್ ಮಾಡಲ್ಲ, ನಿನ್ಮೇಲೆ ಮಾಡ್ತೀನಿ. ಹಂಗೆಲ್ಲ ಅನ್ಬಾರ್ದು. ರಾತ್ರಿ ನಿಂಗೆ ಉಚ್ಚೆ ಅನ್ಬಾರ್ದು, ಜೂ ಅನ್ಬೇಕು. ನಿಂಗೆ ಬಂದರೆ ಜೂ ಬಂದರೆ ಅಮ್ಮಮ್ಮ ಹೇಳು ಅನ್ಬೇಕು, ಸರಿನಾ? ನಾನು ಇಲ್ಲೇ ಬಾತ್ರೂಮ್ ಕರ್ಕೊಂಡು ಹೋಗ್ತೀನಿ. ಬಾತ್ರೂಮಲ್ಲಿ ಹೋಗಲ್ಲ ನಾನು, ಹಾಸ್ಟೆಲ್ ಮಾಡೋದು. ಹಂಗೆ ಮಾಡಬಾರ್ದಮ್ಮ, ಶಾನೆ ಪುಟ್ಟಿ ಅಲ್ಲ ನೀನು. ಅಲ್ಲೇ ಲಕ್ಷ್ಮಿ ಅತ್ತಿ ಮಕ್ಕೋತಿದ್ಲು, ನೀನು ಹುಚ್ಚು ಓದ್ಬಿಟ್ರೆ ಪಾಪಾಕಿ ಬಂದಾಗ ಮಕ್ಕೊಂಡಾಗ ಇಲ್ಲೇನು ವಾಸನೆ ಬರುತ್ತೆ ಅಂತಾಳೆ ಅಲ್ವಾ? ಅವಾಗ ಅವಳು ನಿನ್ನ ಕೇಳ್ತಾಳೆ, ಏನಿದು, ಯಾರು ಹುಚ್ಚು ಓದಿದ್ದು ಅಂತ. ಮತ್ತು ನಾನು ಹುಚ್ಚು ಓದೀನಿ ಅಂತ ಅಂದ್ಕೊಂಡ್ಬಿಟ್ರೆ? ಅಯ್ಯೋ ನಗ್ತಾಳೆ ನನ್ನ ಬಂಗಾರ ಗುಂಡಿ. ಬಾ ಮಕ್ಕೋ ಬಾ. ಮಾಮ ಮಕ್ಕಕ್ಕೆ ಬೇಡ, ಮಾಮ ಮಕ್ಕಕ್ಕೆ ಬೇಡ, ನಂಗೆ ತೆಗಿ. ಫ್ಯಾನ್ ಹಚ್ಚಿದನಲ್ಲ ಕಂದ, ನೋಡಲ್ಲಿ ಬರ್ರ ಅನ್ನತೈತಿ. ಈಗ ಇದನ್ನು ಹಚ್ಕೊಂಡು ಮಕ್ಕೊಂಡ್ರೆ ನಮ್ಗೆ ಒಂದು ಸ್ವಲ್ಪ ಬೆಚ್ಚಗೆ ಅನಿಸುತ್ತೆ. ಫ್ಯಾನ್ ಬಂದ್ ಮಾಡು, ಇಲ್ಲ ಅಂದ್ರೆ ಇದು ತೆಗಿ. ಸರಿ ಬಿಡಮ್ಮ, ರಗ್ಗೆ ತೆಗಿತೆ, ನಂಗೆ ಫ್ಯಾನ್ ಇಲ್ಲ ನಿದ್ದೆ ಹತ್ತಲ್ಲ. ಮಾಮ ಅಲ್ಲ, ಯಾಕೆ ಫ್ಯಾನ್ ಹಚ್ಚಿಯ? ಎಷ್ಟು ಥಂಡಿ ಐತಿ. ಹೊರಗಡೆ ನಾಯಿ ಅದು ಇದು ಬೊಗಳೋದು, ಯಾರೇ ಚೀರಾಡಿದ್ರೂ ಏನೂ ಸೌಂಡ್ ಕೇಳಲ್ಲ. ಇದು ಬರ್ರ ಅಂತ ಇರುತ್ತಲ್ಲ, ಈ ಸೌಂಡಲ್ಲಿ ನಾವು ಮಲ್ಕೊಂಡ್ಬಿಡ್ತೀವಿ. ಹೌದಾ? ಮತ್ತೆ ನಮ್ಮ ಮನೆಯಲ್ಲೆಲ್ಲ ಫ್ಯಾನ್ ಬಂದ್ ಮಾಡಿ ಮಕ್ಕೋತಾರೆ ಚಳಿ ಅಂತ. ಅವ್ರು ಬಂದ್ ಮಾಡಿ ಮಕ್ಕೋತಾರಮ್ಮ, ನನಗಾಗಲ್ಲ, ನಂಗೆ ಚಳಿ ಭಾಳ. ನಾವು ಫ್ಯಾನ್ ಹಚ್ಚಿ ನಾವು ಮಕ್ಕೋತೀನಿ. ರಗ್ ಹೊಸ್ಕೊಂಡ್ಬಿಟ್ರೆ ಇಷ್ಟು ದಿಪ್ಪಂದು ಬೆಚ್ಚಗಿರ್ತೀವಿ. ಮಲ್ಕೊ. ಗುಡ್ ನೈಟ್. ಗುಡ್ ನೈಟ್ ನನ್ನ ಬಂಗಾರ.